ಸರ್, ಇತ್ತೀಚೆಗಿನ ರಾಜಕೀಯ ಬೆಳವಣಿಗೆಗಳಿದಾವಲ್ಲ, ಇದನ್ನ ಗಮನಿಸ್ತಾ ಹೋದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಮನೆಗೆ ಬುಲ್ಡೋಸರ್ ಹೋದ್ರೂ ಕೂಡ ಅದಕ್ಕೆ ಕಾರಣ ಡಿ.ಕೆ. ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ ಮುನಿರತ್ನ ಜೈಲಿಗೆ ಹೋದ್ರೂ ಕೂಡ ಅದಕ್ಕೆ ಕಾರಣ ಡಿ.ಕೆ. ಆದ್ರೆ ರಾಜಣ್ಣ ಸೆಷನ್ನಲ್ಲಿ ಎದ್ದು ನಿಂತ್ಕೊಂಡು ಹೇಳಿದ್ರು ಹನಿ ಟ್ರ್ಯಾಪ್ ಆಗಿದೆ, ಹನಿ ಟ್ರ್ಯಾಪಿಗೆ ಒಳಪಟ್ಟಿದ್ದೀನಿ ಅಂತ. ಅದಕ್ಕೂ ಕಾರಣ ಡಿ.ಕೆ. ಎನ್ನುವಂತಹ ವಿಚಾರ. ಪ್ರತಿಯೊಂದಕ್ಕೂ ಡಿ.ಕೆ.ನೇ ಕಾರಣ ಆದರೆ ಅವರಲ್ಲಿರ್ತಕ್ಕಂತಹ ಗುರುತರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ, ಎರಡೆರಡು ಖಾತೆಗಳನ್ನ. ಅವರಿಗೆ ಈ ಚಿಲ್ಲರೆ ಕೆಲಸ ಮಾಡೋದಕ್ಕೆ ಸಮಯ ಇದೆಯಾ ಅಂತ ನೋಡಿ. ನಮ್ಮ ಪಕ್ಷ ರಾಜಕಾರಣದಲ್ಲಿ ಬರ್ತಾ ಬರ್ತಾ ವ್ಯಕ್ತಿಗತವಾದ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯಕ್ಕಿಂತ ಜಾತಿವಾರು ಬಣ ರಾಜಕೀಯ ಅದು ಬಂದ್ಬಿಟ್ಟಿದೆ. ಆಮೇಲೆ ವ್ಯಕ್ತಿ ಕೇಂದ್ರಿತ ಇದ್ದಾಗ್ಲೂ ಕೂಡ ಅಲ್ಲೂ ಯೋಗ್ಯತೆ, ಅರ್ಹತೆ ಮತ್ತು ಸಾಮರ್ಥ್ಯದ ತುಲನಾತ್ಮಕ ಮಾನದಂಡಕ್ಕಿಂತ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ನಡೆದಿರೋ ಸೋಗಲಾಡಿದ ವಿಶೇಷವಾಗಿ ಕಳೆದ 20 ವರ್ಷದಿಂದ ಸಾಮಾಜಿಕ ನ್ಯಾಯದ ಆ ನಿರ್ದಿಷ್ಟ ಹಿಂದುಳಿದ ವರ್ಗದವನೇ ಆಗಿದ್ರು ಕೂಡ ಅವರಲ್ಲಿ ಅತ್ಯುತ್ತಮನಾದವನನ್ನು ಆರಿಸೋದ್ರ ಬದಲು ಬೇರೆ ತಮ್ಮ ವಿಶಿಷ್ಟ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡ್ಬಿಟ್ಟು ಯಾರನ್ನ ಒಬ್ಬರನ್ನ ಇಡೋದು, ಈ ತರ ಮಾಡ್ತಾ ಬರ್ತಾ ಇದ್ರು. ಅಂದ್ ಇಲ್ಲಿ ಈಗ ಪ್ರಸಕ್ತವಾಗಿ ಕಾಂಗ್ರೆಸ್ ನಡೀತಾ ಇರೋದು ಏನು ಅಂತಂದ್ರೆ, ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಕಾಂಗ್ರೆಸ್ಸಿಗರ ನಡುವಿನ ಅಧಿಕಾರ ಸಂಘರ್ಷ. 2007ರಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಒಂದು ದೊಡ್ಡ ಪರಿವಾರವೇ ಜಾತ್ಯತೀತ ಜನತಾದಳ ಮತ್ತು ಸಂಯುಕ್ತ ಜನತಾದಳದ ನಾಯಕರುಗಳೆಲ್ಲ ಈ ಕಡೆ ಬಂದ್ಬಿಟ್ರು. ಅವರ ರಾಜಕೀಯ ಹಿನ್ನೆಲೆ ಬೇರೆ ಆಗಿತ್ತು. ಅವರೆಲ್ಲ ಹಿಂದೆ ಜನತಾ ಪಕ್ಷ ಮತ್ತು ಜನತಾ ದಳ, ತದನಂತರ ಹಲವಾರು ಹೋಳಾಗಿ ಕೊನೆಗೆ ಜಾತ್ಯತೀತ ಜನತಾದಳವನ್ನು ಮಾತ್ರ ಉಳ್ಕೊಂಡಿದ್ದಾಗ ಅವರ ವ್ಯಕ್ತಿಗತ ವರ್ಚಸ್ಸಿಂದ ತಮ್ಮ ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾ ಇದ್ರು. ಈ ಮೂಲ ಕಾಂಗ್ರೆಸ್ಸಿಗರ ಸಂಸ್ಕೃತಿನೇ ಬೇರೆ. ಇವ್ರು ಯಾವತ್ತಿದ್ರು ಪಕ್ಷವನ್ನು ನಂಬ್ಕೊಂಡ್ಬಿಟ್ಟು ತಮ್ಮ ವ್ಯಕ್ತಿಗತ ವರ್ಚಸ್ಸನ್ನು ಬೆಳೆಸ್ಕೊಳ್ತಾ ಬಂದಿರೋರು. ನೋಡಿ, ಇವತ್ತು ಸಕ್ರಿಯ ರಾಜಕಾರಣದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೀರಪ್ಪ ಮೊಯ್ಲಿ ಅವರಂತಹ ಹಿರಿಯರಿಂದ ಹಿಡಿದು ಈ ಮಧ್ಯಮ ತಲೆಮಾರಿನ ನಾಯಕ ಡಿ.ಕೆ. ಶಿವಕುಮಾರ್ ವರ್ಗು, ಅವರೆಲ್ಲರೂ ಕೂಡ ನನ್ಗಿಂತ ನನ್ನ ಪಕ್ಷ ಮುಖ್ಯ, ನನ್ನ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ನಾನು ಪಾಲಿಸ್ತೇನೆ, ಇದು ಅವರು ಶಾಶ್ವತವಾದ ಇವರು ಈ ಮಂತ್ರ ಜಪಿಸ್ತಾನೆ ಅವರು ತಮ್ಮ ರಾಜಕೀಯ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಯಾವಾಗ ಈ ಜನತಾದಳದವ್ರು ಎಂಟ್ರಿ ಕೊಟ್ಟರು 2007ರಲ್ಲಿ, ಅವಾಗ್ನಿಂದ ಈ ತಿಕ್ಕಾಟ ಶುರು ಆಯ್ತು. ಅವಾಗ್ಲೇನೆ ಅದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇತ್ತು. ವಿಶೇಷವಾಗಿ 2008ರಲ್ಲಿ ಯಾವಾಗ ಯಡಿಯೂರಪ್ಪ ನೇತೃತ್ವದ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆಗ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ವಿರೋಧ ಪಕ್ಷದ ನಾಯಕರು ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರು ಆಗಿದ್ರು. ಸಿದ್ದರಾಮಯ್ಯ ಗೆದ್ದು ಬಂದ್ರು. ಆದ್ರೆ ಎಲ್ಲಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಆ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕದಲಿಸ್ಲಿಲ್ವೋ ಅಲ್ಲಿವರೆಗೂ ಸಿದ್ದರಾಮಯ್ಯನವರು ಸೆಟ್ಕೊಂಡೇ ಇದ್ರು. ತಮ್ಮ ಮನದಾಳದ ಅತೃಪ್ತಿಯನ್ನು ಅವ್ರು ಯಾವ ರೀತಿ ತೋರಿಸ್ಕೊಂಡ್ಬಿಟ್ರು ಅಂತಂದ್ರೆ, ಆವಾಗ ಒಂದು ಆಪರೇಷನ್ ಕಮಲ ನಡೆದಿತ್ತು ಜನಾರ್ದನ್ ರೆಡ್ಡಿ ಅವರ ತಂತ್ರಗಾರಿಕೆಯಿಂದಾಗಿ 8 ಸ್ಥಾನಗಳಿಗೆ MLAಗಳು ರಾಜೀನಾಮೆ ಕೊಟ್ಟು ಅವರ ಬಿಜೆಪಿ ಸೇರಿದ್ರು. ಆ 8 ಸ್ಥಾನಗಳಿಗೆ ಉಪಚುನಾವಣೆ ನಡೆದಾಗ 5ರಲ್ಲಿ ಬಿಜೆಪಿ, 3ರಲ್ಲಿ JDS, ಕಾಂಗ್ರೆಸ್ಗೆ ಶೂನ್ಯ ಸಂಪಾದನೆ. ಕಾಂಗ್ರೆಸ್ಗೆ ಯಾವಾಗ 0 ಸೀಟ್ ಬಂತೋ ಎಲ್ಲರ ಗಮನ ಸಿದ್ದರಾಮಯ್ಯನವ್ರ ಕಡೆ ತಿರುಗಿತು. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಮನಪೂರ್ವಕವಾಗಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಸಹಕರಿಸಲಿಲ್ಲ. ಯಡಿಯೂರಪ್ಪನವ್ರ ಜೊತೆಗೆ ಏನು ಒಳ ಒಪ್ಪಂದ ಮಾಡ್ಕೊಂಡಂಗೆ ಕಾಣುತ್ತೆ. ಈ ರೀತಿ ಅನುಮಾನಗಳು ಶುರುವಾದಾಗ ಆದ್ರೆ ಹೈಕಮಾಂಡ್ ಕೂಡ ಏನು ಮಾಡೋಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವ್ರಿಗಿದ್ದ ವರ್ಚಸ್ಸು ಉಳಿದ ಕಾಂಗ್ರೆಸ್ ನಾಯಕರು ಇರಲಿಲ್ಲ. ಇವರೆಲ್ಲ ಹೈಕಮಾಂಡ್ ನೆರಳಿನಲ್ಲೇ ಬೆಳೆದು ಬಂದವರಾಗಿದ್ರು. ಹೀಗಾಗಿ ಮರು ವರ್ಷವೇ 2009ರಲ್ಲಿ ಲೋಕಸಭಾ ಚುನಾವಣೆ ಬಂದ್ ಕೂಡಲೇ ಮಾಡಿದ ಮೊದಲನೇ ಕೆಲಸ ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೋಕಸಭೆಗೆ ನಿಲ್ಲಿಸ್ಬಿಟ್ರು. ನೀವು ಇಲ್ಲಿ ಬೇಡ, ನೀವು ಕೇಂದ್ರದಲ್ಲಿ ನೀವು ದೊಡ್ಡ ಪಾತ್ರ ವಹಿಸೋದಿದೆ, ಅಲ್ಲಿ ನಮ್ದೇ ಸರ್ಕಾರ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ 2ನೇ ಅವಧಿಗೆ ಮತ್ತೆ 2009ರಲ್ಲಿ UPA ಸರ್ಕಾರ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆದ್ದು ಹೋದ್ರು. ಗೆದ್ದಲ್ಲಿ ಕಾರ್ಮಿಕ ಸಚಿವರಾದ್ರು, ಅದಾದ ರೈಲ್ವೆ ಸಚಿವರಾಗಿದ್ರು, ಎಲ್ಲರೂ ಆಗಿದ್ರು. ಆದ್ರೆ ಇದು ಸಿದ್ದರಾಮಯ್ಯನವರ ಪ್ರಮುಖ ರಾಜಕೀಯ ಯಶಸ್ಸಾಗಿತ್ತು. ಕಾಂಗ್ರೆಸ್ಗೆ ಬಂದ ಮೇಲೆ ಸಿದ್ದರಾಮಯ್ಯ ಟಾರ್ಗೆಟ್ ನಂಬರ್ 1 ಅವ್ರು ಉರುಳಿಸಿದ ಮೊದಲನೇ ವಿಕೆಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ಒಂಥರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅದು ಪ್ರಮೋಷನ್ ಇಲ್ಲ. ಅವ್ರಿಗೆಲ್ಲೋ ನಾನು ಬಲವಂತವಾಗಿ ರಾಜಕಾರಣ ಬಿಡಿಸ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ರು ಅಂತ ಅಂದ್ಬಿಟ್ಟು ಅವ್ರಿಗಾದ ಮೊದಲ ನಿರಾಸೆ 2004ರಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚಿಸುವ ಸಂದರ್ಭದಲ್ಲೂ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬದಲು ಅವ್ರಿಗಿಂತ ಸ್ವಲ್ಪ ಮೆತ್ತಗಿದ್ದ ಧರ್ಮಸಿಂಗ್ ಅವ್ರನ್ನ ಆರಿಸ್ಕೊಂಡ್ರು. ಯಾಕಂದ್ರೆ ಧರ್ಮಸಿಂಗ್ ಅವ್ರಿಗೆ ಜಾತಿ ಭಯ ಇರಲಿಲ್ಲ. ದೇವೇಗೌಡರಿಗೆ ಈ ಕಡೆ ಸಿದ್ದರಾಮಯ್ಯನ CM ಮಾಡೋದು ಇಷ್ಟ ಇರಲಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟು ಜಾತಿ ಬಲ ಉಳ್ಳ ವರ್ಚಸ್ಸು ನಾಯಕನು ಬೇಕಾಗಿರಲಿಲ್ಲ. ಹೀಗಾಗಿ ಖರ್ಗೆ ಅವರು ಕೂಡ ಆ ನೋವಿನ ಸಮೇತ ಕೇಂದ್ರಕ್ಕೆ ಹೋದ್ರು. ಆವಾಗ ಸಿದ್ದರಾಮಯ್ಯನವರು ನಿರಾಳವಾಗಿ ಕಾಂಗ್ರೆಸ್ ಪಕ್ಷವನ್ನ ನಿಧಾನವಾಗಿ ತಮ್ಮ ವಶಕ್ಕೆ ಅವರ ವಶೀಕರಣ ತಂತ್ರ ಅಲ್ಲಿಂದ ಶುರು ಆಯ್ತು.
2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಕರ್ನಾಟಕ 122 ಸೀಟ್ ಕೊಟ್ಟು ಅಧಿಕಾರಕ್ಕೆ ತಂದ್ರು. ಮಂತ್ರಿಮಂಡಲ ರಚನೆ ಆಯಿತು. ಇಬ್ಬರನ್ನ ಹೊರಗಿಟ್ರು ಸಿದ್ದರಾಮಯ್ಯ ಬುದ್ಧಿಪೂರ್ವಕವಾಗಿ. ಒಕ್ಕಲಿಗ ಸಮುದಾಯದ ಅತ್ಯಂತ ವರ್ಚಸ್ವಿ ನಾಯಕ ಡಿ ಕೆ ಶಿವಕುಮಾರ್, ಮುಸ್ಲಿಂ ಸಮುದಾಯದ ಆವತ್ತು ಹೆಚ್ಚು ವರ್ಚಸ್ವಿ ನಾಯಕರಾಗಿದ್ದ ರೋಷನ್ ಬೇಗ್ ತಮ್ಮ ಜೊತೆಗೇನೆ ಜನತಾ ಪರಿವಾರದಿಂದ ಬಂದಿದ್ರು ಕೂಡ ಅದ್ಯಾಕೆ ಅವ್ರಿಬ್ಬರನ್ನ ಹೊರಗಿಟ್ಬಿಟ್ರು. ನಿಮಗೆ ನೆನಪಿರ್ಲಿ, ಸುಮಾರು 7-8 ತಿಂಗಳ ಕಾಲ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಒತ್ತಡ ಹೇರ್ಬಿಟ್ಟು ಅವ್ರ ಹತ್ರ ಬಲಾತ್ಕಾರದಿಂದ ಸಚಿವ ಸಂಪುಟದಲ್ಲಿ ತಿಳ್ಕೋಬೇಕಾಗಿ ಬಂತು. ನಿಮಗೆ ನೆನಪಿರ್ಲಿ ಇದು. ಬಂದ್ ಕೂಡ್ಲೇನೆ ಅವ್ರಿಗೆ ಇಂದಿನ ತಮ್ಗೆ ಬೇಕಾದಂತ ಇಲಾಖೆನ ಪಡ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ನುಗ್ಗಿದ್ರು. ಒಮ್ಮೆ ಅಧಿಕಾರಕ್ಕೆ ಬಂದ್ಮೇಲೆ ಡಿ ಕೆ ಶಿವಕುಮಾರ್ ನಿಧಾನವಾಗಿ ಸರ್ಕಾರಕ್ಕೆ ಅನಿವಾರ್ಯ ಅಂತ ಅನಿಸ್ಕೊಳ್ತಾ ಹೋದ್ರು. ಸರ್ಕಾರಕ್ಕಿಂತ ಕರ್ನಾಟಕದಲ್ಲಿರೋ ಸರ್ಕಾರಕ್ಕಿಂತ ಹೆಚ್ಚಾಗಿ ಕೇಂದ್ರದ ಹೈಕಮಾಂಡ್ಗೆ, ಯಾಕಂದ್ರೆ ಅಷ್ಟೊಂದಾಗಲೇ ಮೋದಿ ಯುಗ ಶುರು ಆಗ್ಬಿಟ್ಟಿತ್ತು. ಕಾಂಗ್ರೆಸ್ ಸರ್ವಕಾಲಿಕ ಕನಿಷ್ಠ ಸ್ಥಾನಗಳನ್ನು ಪಡ್ಕೊಂಡಿತ್ತು. ಲೋಕಸಭೆಯಲ್ಲಿ ಬರೀ 44 ಸೀಟ್ ಬಂದಿತ್ತು. ನಿತ್ರಾಣರಾಗಿದ್ರು, ಹೈರಾಣಾಗಿದ್ರು ಕಾಂಗ್ರೆಸ್ ನಾಯಕರೆಲ್ಲ. ಅವಾಗ ಕರ್ನಾಟಕದಿಂದ ಗೆದ್ದು ಹೋದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಕಲಬುರಗಿ ಕ್ಷೇತ್ರದಿಂದ ಗೆದ್ದೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸದನದ ನಾಯಕತ್ವ, ಪ್ರತಿಪಕ್ಷ ನಾಯಕತ್ವ ಸ್ಥಾನ ಸಿಕ್ಬಿಡ್ತು. ಆಮೇಲೆ ಅಲ್ಲಿ ಅವ್ರಿಗೆ ಮೊದಲೇ ಹೈದರಾಬಾದ್ ಕರ್ನಾಟಕದವರಾಗಿದ್ದರಿಂದ ಉರ್ದು, ಹಿಂದಿ ಭಾಷೆಯಲ್ಲಿ ಸಾಕಷ್ಟು ಪ್ರಭುತ್ವ ಇತ್ತು. ಹೀಗಾಗಿ ಅಲ್ಲಿ ಸಂಸದೀಯ ವಾಕ್ಪಟುತ್ವವಾಗಿ ಮಿಂಚು ಅತ್ಯಂತ ಸೋನಿಯಾ ಗಾಂಧಿ ಮತ್ತು ಅವರ ಸಹಚರರೆಲ್ಲ ಅಚ್ಚರಿ ಪಡೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ನರೇಂದ್ರ ಮೋದಿ ನೇತೃತ್ವದ ರಾಕ್ಷಸ ಶಕ್ತಿಯನ್ನು ಎದುರಿಸಕ್ಕೆ ಶುರು ಮಾಡ್ಬಿಟ್ರು. ಅಷ್ಟು ದೈತ್ಯ ಸಂಖ್ಯಾಬಲ ಇದ್ರು ಕೂಡ ಅವ್ರ ಎದುರಿಗೆ ಇವ್ರು ಏಕಾಂಗಿ ವೀರಂತರ ಅವರು ಅಲ್ಲಿ ವರ್ಚಸ್ಸನ್ನು ಬಳಸ್ಕೊಳ್ತಾ ಹೋದ್ರು. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾಯ್ತು ಅಂತಂದ್ರೆ, ಸಿದ್ದರಾಮಯ್ಯನವರ ಗಮನ ಯಾವತ್ತೂ ಬರೀ ಆಡಳಿತದ ಮೇಲೆ ಇರ್ತಿತ್ತು ಹೊರತು ಸಂಘಟನೆನ ಬಲಪಡಿಸೋರು ಯಾರು ಇರಲಿಲ್ಲ. ಯಾರು ಆರ್ ವಿ ದೇಶಪಾಂಡೆ ಥರದವ್ರನ್ನ ಅಧ್ಯಕ್ಷರು ಮಾಡ್ತಿದ್ರು. ಆದ್ರೆ ಆರ್ ವಿ ದೇಶಪಾಂಡೆ ಅಧ್ಯಕ್ಷ ಮಾಡಿದ್ರು ಕೂಡ ಅವ್ರ ಮೇಲೆ ಪೂರ್ತಿ ವಿಶ್ವಾಸ ಇರಲಿಲ್ಲ. ಯಾಕಂದ್ರೆ ವಯಸ್ಸಾಗಿದೆ, ಅಷ್ಟೊಂದು ಅವ್ರಿಗೆ ಎನರ್ಜಿ ಇಲ್ಲ ಅಂತಂದ್ಬಿಟ್ಟು ಇವ್ರನ್ನೇ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ. ಆ ಕಾರ್ಯಾಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಗೊತ್ತಾಯ್ತು, ಮಂತ್ರಿನೂ ಆಗಿದ್ರು, ಕಾರ್ಯಾಧ್ಯಕ್ಷನೂ ಆಗಿದ್ರು, ಎಲ್ಲಿ ನಾವು ಸೋಲ್ತಾ ಇದ್ದೇವೆ, ಯಾಕೆ ಬಿಜೆಪಿ ಹಿಡಿತ ಜಾಸ್ತಿ ಬಿಜೆಪಿ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕೇಂದ್ರದಲ್ಲೂ ಹೈಕಮಾಂಡ್ ದುರ್ಬಲಗೊಂಡಿದೆ ಅನ್ನೋ ಆ ಅವಕಾಶಕ್ಕೆ ಕಾಯ್ತಾ ಇದ್ರು ಡಿ ಕೆ ಶಿವಕುಮಾರ್ ತಮ್ಮ ವರ್ಚಸ್ಸನ್ನು ತೋರಿಸ್ಲಿಕ್ಕೆ. ಆಮೇಲೆ 2018 ಚುನಾವಣೆ ಇವ್ರಿಗೊಂಥರ ವರದಾನವಾಗಿ ಬಂತು. ಪಕ್ಷಕ್ಕೇನೋ ದೊಡ್ಡ ಪೆಟ್ಟು ಬಿತ್ತು. 2018ರಲ್ಲಿ ಕಾಂಗ್ರೆಸ್ 130 78 ಆಯ್ತು. ಅದೇ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್. ಅದಷ್ಟೇ ಅಲ್ಲ, 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತ್ಯಂತ ದಯನೀಯ ಸೋಲಾಯ್ತು. ನಿಮ್ಗೆ ನೆನಪಿರ್ಲಿ, ಜಿ ಟಿ ದೇವೇಗೌಡರ ಎದುರಿಗೆ ಅವ್ರು 36,000 ಮತಗಳ ಅಂತರದಿಂದ ಸೋತು ಹೋಗ್ಬಿಟ್ರು. ಅವ್ರು ಬಾದಾಮಿಯನ್ನು ಆರಿಸ್ಕೊಳ್ಳದೆ ಹೋಗಿದ್ರೆ ಅವ್ರಿಗೆ ಅಸ್ತಿತ್ವವೇ ಇರ್ತಿರಲಿಲ್ಲ ಅಸೆಂಬ್ಲಿಯಲ್ಲಿ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತಲ್ಲ, JDS ಸಮ್ಮಿಶ್ರ ಸರ್ಕಾರ ಬಂದಾಗ ಆಗಲೂ ಕೂಡ ಸಿದ್ದರಾಮಯ್ಯ ತಮ್ಮ ಪಟ್ಟು ಬಿಡ್ಲಿಲ್ಲ. ಹೈದರಾಬಾದ್ ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಅಲ್ಲಿ ಸಿದ್ದರಾಮಯ್ಯನವರು ಅವಿರೋಧವಾಗಿ ಶಾಸಕಾಂಗ ಪಕ್ಷದ ನಾಯಕನಾದ್ರು. ಆದ್ರೆ ಸರ್ಕಾರ ಸೇರ್ಲಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ತಾನಲ್ಲ, ಯಾರೋ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ, ಅವ್ರ ಕೈ ಕೆಳಗೆ ನಾನು ಯಾಕೆ ಕೆಲಸ ಮಾಡ್ಲಿ ಅನ್ನೋದು ಸಿದ್ದರಾಮಯ್ಯನವರು. ಸೊ ವಿರೋಧ ಪಕ್ಷ ನಾಯಕನಾಗಿದ್ರು ಕೂಡ ಸರ್ಕಾರವನ್ನು ಸೇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ರಲ್ಲ ಜಿ ಪರಮೇಶ್ವರ್, ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿರ್ಲಿಲ್ಲ. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರೂ ಕೂಡ ಕಾಂಗ್ರೆಸ್ ಶಾಸಕರ ಮೇಲೆ ಅವ್ರು ಹಿಡಿತಾನೆ ಇರಲಿಲ್ಲ. ಆಗ್ಲೂ ಕೂಡ ಅಷ್ಟೇನೆ. ಆದ್ರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟು ತುಂಬಾ ಅವ್ರಿಬ್ಬರ ನಡುವೆ ಒಳ್ಳೆ ಹೊಂದಾಣಿಕೆ ಇತ್ತು. ಅದ್ ಯಾಕೆ ಯಾವ ಕ್ಷಣದಲ್ಲಿ ಆ ಬಿರುಕು ಬಿಡ್ತು ಗೊತ್ತಾಗ್ಲಿಲ್ಲ, ಈಗಲೂ ಅರ್ಥ ಆಗ್ತಾ ಇಲ್ಲ. ಅವರಿಬ್ರು ಕೂಡ ಸರ್ಕಾರವನ್ನ ಬಲಪಡಿಸ್ಕೊಳ್ತಾ ಹೋಗ್ತಿದ್ದಂಗೆನೆ ಸಿದ್ದರಾಮಯ್ಯನವರಿಗೆ ಸಂಕಟ ಆಗ್ಲಿಕ್ಕೆ ಶುರು ಆಯ್ತು. ನೆನಪಿರ್ಲಿ, ಅವ್ರ ಧರ್ಮಸ್ಥಳಕ್ಕೆ ನಿಸರ್ಗ ಚಿಕಿತ್ಸೆಗೆ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿಂದನೇ ಒಂದು ಭವಿಷ್ಯವಾಣಿ ನುಡಿದ್ರು. ಲೋಕಸಭಾ ಚುನಾವಣೆವರೆಗೂ ಈ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಅಂತಂದ್ರು. ಅಂದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಏನೋ ಅಪಾಯ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಅದೇ ರೀತಿ ಘಟನಾವಳಿಗಳು ನಡೆದು 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವೀಪ್ ಮಾಡ್ಬಿಡ್ತು. 25 ಪ್ಲಸ್ ಮಂಡ್ಯ 26 ಸೀಟು. ಸೊ ಕಾಂಗ್ರೆಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಕುಸಿದು ಹೋಗ್ಬಿಡ್ತು. ಅವತ್ತು 78 ಶಾಸಕರ ಸಂಖ್ಯೆ 15 ಜನರ ಪಕ್ಷಾಂತರದಿಂದಾಗಿ, ಸಾಮೂಹಿಕ ಪಕ್ಷಾಂತರದಿಂದಾಗಿ ಅವರ ಸಂಖ್ಯಾಬಲ ಕೂಡ ಕುಸಿದು ಹೋಗ್ಬಿಡ್ತು. 62-63ಕ್ಕೆ ಬಂದ್ಬಿಡ್ತು. ಹೀಗಾಗಿ ಆ ಸ್ಥಿತಿ ಇವ್ರಿಗೆ ಕಾಯ್ತಾ ಇದ್ರು. ಬ್ಲೆಸ್ಸಿಂಗ್ ಇನ್ ಡಿಸ್ಗೈರ್ ಅಂತ ಡಿ ಕೆ ಶಿವಕುಮಾರ್. ಇನ್ನು ಪಕ್ಷವನ್ನ ಬಲಪಡಿಸ್ಬೇಕು, ಡಿ ಕೆ ಶಿವಕುಮಾರ್ ಬೇಕು ಅಂತ ಹೈಕಮಾಂಡ್ಗೆ ನಂಬಿಕೆ ಬಂತು. ಅವತ್ತಿಂದ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಸರಿಯಾಗಿನೇ ಇತ್ತು. ಇವ್ರಿಗೆ ಅಧ್ಯಕ್ಷತೆ ವಹಿಸಿದ ದಿನದಿಂದ ಬೇರು ಮಟ್ಟದಿಂದ ಪಕ್ಷವನ್ನ ಕಟ್ತಾ ಬಂದಾರೆ ಡಿ ಕೆ ಶಿವಕುಮಾರ್. ಇವತ್ತು ನೋಡಿ, ತುಲನಾತ್ಮಕವಾಗಿ ನೋಡಿ, ಡಿ ಕೆ ಶಿವಕುಮಾರ್ಗೆ ಸರಿಸಮಾನರಾದ ಒಬ್ಬ ನಾಯಕ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ತರದ ನಾಯಕರು ಇರ್ಬೋದು. ರಾಜ್ಯ ಮಟ್ಟದಲ್ಲಿ ಒಬ್ರಿಗೂ ಕೂಡ ಆ ಮಟ್ಟದ ಧೈರ್ಯ, ದಿಟ್ಟತನ ಮತ್ತು ಆ ರಾಜಕೀಯ ಪ್ರಬುದ್ಧತೆ ಮತ್ತು ಚಾಣಾಕ್ಷತೆ ಅದಿಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗ್ಬಿಟ್ಟು ಕರ್ನಾಟಕದ ರಾಜಕೀಯ
ಕ್ಷಿತಿಜದಲ್ಲಿ ಮಿಂಚ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಆಮೇಲೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಅಥವಾ ಈ ಅವತ್ತಿನ ಬಿಜೆಪಿ ಸರ್ಕಾರದ ಅವ್ರ ಪರ್ಫಾರ್ಮೆನ್ಸ್ ಆ ತರ ಇತ್ತು. ಅವರ ಕಳಪೆ ಒಂಥರ ಜನರ ದೃಷ್ಟಿಯಲ್ಲಿ ಬಿಜೆಪಿ ಸರ್ಕಾರದ ಬಗ್ಗೆ ಸದಭಿಪ್ರಾಯ ಹೊರಟೋಗಿತ್ತು. ಅಲ್ಲಿ ನರೇಂದ್ರ ಮೋದಿ ಇದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಗೆಲ್ಸಿದ್ರು, ಸುಭದ್ರ ಬಹುಮತ ಕೊಟ್ರು. ಆಗ ಅಗ್ನಿ ಪರೀಕ್ಷೆ ಎದುರಾಯ್ತು, ಮೊದಲನೇ ಅಗ್ನಿ ಪರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಇಷ್ಟು ದಕ್ಷತೆ ಮತ್ತು ಸಾಮರ್ಥ್ಯದಿಂದ ಮತ್ತು ಪರಿಶ್ರಮದಿಂದ ನನ್ನ ತನು ಮನ ಧನ ಎಲ್ಲ ಅರ್ಪಿಸ್ಬಿಟ್ಟು ಪಕ್ಷವನ್ನು ಗೆಲ್ಸಿದ್ರು ಕೂಡ ಈಗ ನಾನೇ ವಾರಸುದಾರ ಆಗಬೇಕು ಮುಖ್ಯಮಂತ್ರಿ ಪದವಿಗೆ ಅಂತ ಕಾದ್ಕೊಂಡು ಕೂತ್ಕೊಂಡ್ರು. ಆದ್ರೆ ಶಾಸಕ ಪಕ್ಷದ ಸಭೆಯಲ್ಲಿ ಬಹುಪಾಲು MLA ತಮ್ಮ ಜೊತೆಗೆ ಇಲ್ಲ ಅನ್ನೋದು ಗೊತ್ತಾದಾಗ ಅವ್ರಿಗೆ ನಿರಾಶೆ ಆಯಿತು. ಹೈಕಮಾಂಡ್ ಇಲ್ಲಿ ಕರೆದು ಕೂಡ ಹೋಗ್ಲಿ, ಇಲ್ಲೇ ಕೂತ್ಕೊಂಡ್ರು. ಅವ್ರು ಹೇಳಿದ ಮಾತನ್ನು ಇವತ್ತು ನೆನಪಿದೆ. ಪರಿಶ್ರಮವಿದ್ದಲ್ಲಿ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ಬಿಟ್ಟು ಇಲ್ಲೇ ಹೌದು ಇಲ್ಲ ಈ ಟರ್ಮ್ ಅವರೇ ಮುಖ್ಯಮಂತ್ರಿ ಆಗ್ಲಿ, ಸಂಖ್ಯಾಬಲ ಅವ್ರ ಕಡೆ ಜಾಸ್ತಿ ಇದೆ, ನೀವು ಸದ್ಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಒಪ್ಕೊಳ್ಳಿ ಅಂತಂದಾಗ ಮತ್ತೊಂದು ಷರತ್ತು ಹಾಕಿದ್ರು. ಉಪಮುಖ್ಯಮಂತ್ರಿ ಆಗ್ತಾನೆ, ಆದ್ರೆ ಪಕ್ಷದ ಅಧ್ಯಕ್ಷತೆ ಕೂಡ ಮುಂದುವರಿಸಬೇಕು, ಅದು ಲೋಕಸಭಾ ಚುನಾವಣೆವರೆಗೆ ಅಂತಂದ್ಬಿಟ್ಟು ಮುಂದುವರಿಸಿದ್ರು ಅಧಿಕೃತವಾಗಿ. ಲೋಕಸಭಾ ಚುನಾವಣೆನೂ ಆಯ್ತು. ಇರ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ 2 ಇದ್ದಿದ್ದು 9 ಸ್ಥಾನ ಬಂದ್ರು ಕೂಡ ಬಿಜೆಪಿಯ ಮುನ್ನಡೆಯನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಬಿಜೆಪಿಗೆ 17 ಬಂತು, JDS ಜೊತೆಗೆ ಹೊಂದಾಣಿಕೆ ಮಾಡೋದು 19 ಸೀಟ್ NDA ಬಂತು. ಇಷ್ಟೆಲ್ಲ ಆದ್ರೂ ಕೂಡ ಈ ಇಡೀ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪುನಶ್ಚೇತನಗೊಳಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಿಸಾಟಿ ಇಲ್ಲ ಅನ್ನೋದು ಸಾಬೀತಾಯ್ತು. ಆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರಿಗೆ ಗೊತ್ತಿತ್ತು, ಒಳಗೆ ಆತಂಕ ಇತ್ತು ಅಂತ ಕಾಣುತ್ತೆ. ಹೆಜ್ಜೆಗೂ ಕೂಡ ಮಗ್ಗಲ್ ಮುಳ್ಳಾಗಿ ಕಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನೋಡಿ, ಈ ಚುನಾವಣಾ ಪೂರ್ವದಲ್ಲಿ ನಡೆದ, ಇದು ಚುನಾವಣೆ ನಂತರ ನಡೆದ ಭಾರತ್ ಜೋಡೋ ಯಾತ್ರೆ, ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಸಂಪೂರ್ಣ ಜವಾಬ್ದಾರಿಯನ್ನ ಎಲ್ಲ ಸಂಪನ್ಮೂಲಗಳ ಜೊತೆ ನಿರ್ವಹಿಸಿದ್ದು ಡಿ ಕೆ ಶಿವಕುಮಾರ್. ಕರ್ನಾಟಕದಲ್ಲಿ ಪಕ್ಷವನ್ನು ಗೆಲ್ಲಿಸಿದ್ದಷ್ಟೇ ಅಲ್ಲ, ತೆಲಂಗಾಣದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಹೋಗ್ಬಿಟ್ಟು ಪಕ್ಷವನ್ನು ಗೆಲ್ಲಿಸಿಕೊಂಡು ಅಧಿಕಾರಕ್ಕೆ ತಂದ್ರು. ಇದೆಲ್ಲದ್ರಿಂದಾಗಿ ನೋಡಿ ಸರ್ ಕಂಟಿನ್ಯೂ ತಮ್ಮ ಸಹೋದ್ಯ ಆಗಿರೋನು ತನಗಿಂತ ಪಕ್ಷದ ಸಂಘಟನೆಯಲ್ಲಿ, ದುಡಿಮೆಯಲ್ಲಿ ಮತ್ತು ಒಂದು ದೂರದರ್ಶಿತ್ವದಲ್ಲಿ ನನಗಿಂತ ಉತ್ತಮವಾದ ನಾಯಕತ್ವದ ಗುಣ ತೋರಿಸಿದಾಗಲೂ ಕೂಡ ಅದನ್ನು ಮುಗುಮಾಗಿ ಒಪ್ಕೊಳ್ಳುವಂತ ಧೀಮಂತಿಕೆ, ಹೃದಯ ವೈಶಾಲ್ಯತೆ ಕಾಣಿಸ್ತಾ ಇಲ್ಲ. ಎಲ್ಲ ಪಕ್ಷಗಳು ಅಷ್ಟೇ ಒಬ್ರಿಗೊಬ್ರು ಕಾಲು ಹಿಡಿದು ಯಾಕೆ ಎಳಿತಾ ಇರ್ತಾರೆ ಅಂತಂದ್ರೆ ಅಲ್ಲಿ ಮೆರಿಟ್ ಮುಖ್ಯ ಅನಿಸ್ತಾ ಇಲ್ಲ. ಮೆರಿಟ್ ಪ್ರಶ್ನೆ ಬಂದಾಗೆಲ್ಲ ಸಾಮಾಜಿಕ ನ್ಯಾಯದ ಒಂದು ಸಬೂಬ್ ಹೇಳ್ಬಿಡ್ತಾರೆ. ಸಬೂಬ್ ಹೇಳ್ಬಿಟ್ಟು ಯಾರೋ ಒಬ್ಬ ದುರ್ಬಲ ನಾಯಕನನ್ನೇ ಮುಖ್ಯ ಸ್ಥಾನದಲ್ಲಿ ಕೂಡಿಸೋಕೆ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಇವತ್ತು ದೊಡ್ಡ ಸಂಕಷ್ಟ ಎದುರಾಗಿರೋದು, ಮೊದಲು ವಾಲ್ಮೀಕಿ ಹಗರಣ, ಅದಾದ ನಂತರ ಮೂಡ ಹಗರಣ. ವಾಲ್ಮೀಕಿ ಹಗರಣ ನಡೆದಾಗ ನೇರವಾಗಿ ಹಣಕಾಸು ಇಲಾಖೆನ ತಾವೇ ಇಟ್ಕೊಂಡಿದ್ರಿಂದ ಒಂದು ನೈತಿಕ ಜವಾಬ್ದಾರಿ ಅವ್ರದಿತ್ತು. ಪರೋಕ್ಷವಾಗಿ ಅವ್ರ ಮೇಲೆ ಒಂದು ಗೂಬೆ ಕೂತಂಗಾಯ್ತು. ಅದಾದ ನಂತರ ಮೂಡ ಹಗರಣ ನೇರವಾಗಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿತ್ತು. ಕೌಟುಂಬಿಕ ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಇಂಥ ಕೆಲಸ ಮಾಡಿದ್ರ, ಅದು ಈ ಅವಧಿಯಲ್ಲ, ಅದು ಹಿಂದಿದ್ದು 2013 ಅಧಿಕಾರಕ್ಕೆ ಬಂದ ವರ್ಷವೇ ಶುರುವಾಗಿತ್ತು. ಬಿಜೆಪಿ ಸರ್ಕಾರದಿಂದ ಅವ್ರಿಗೇನೋ ಅಲಾಟ್ಮೆಂಟ್ ಆಗಿತ್ತಂತೆ ಇತ್ಯಾದಿ. ಆದ್ರೆ ಹೈಕೋರ್ಟ್ ತೀರ್ಪು ಬಂತಲ್ಲ, ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ಬಂದ ಹೈಕೋರ್ಟ್ ತೀರ್ಪಿನ ನಂತರ ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಆಗ್ಲಿಲ್ಲ, ಹೊಳಪನ್ನು ಕಳ್ಕೊಂಡ್ರು. ಆಗ್ಲೂ ಕೂಡ ಇಡೀ ಪಕ್ಷ, ವಿಶೇಷವಾಗಿ ಸಿದ್ದರಾಮಯ್ಯನವರು ಬೆಂಬಲಿಗರ ಏನಂತಂದ್ರೆ ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ. ಅಂದ್ರೆ ಈ ತರ ತಮ್ಮ ಎಲ್ಲ ಪ್ರತಿ ಸಾರಿ ತನಗೆ ರಾಜಕೀಯವಾಗಿ ಹಿನ್ನಡೆ ಆದಾಗೆಲ್ಲ ಡಿ ಕೆ ಶಿವಕುಮಾರ್ ಬೆಳಿ ತೋರ್ತಾ ಬಂದಿದ್ದಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಏನಂತ, ಡಿ ಕೆ ಶಿವಕುಮಾರ್ ಅಲ್ಲಿರೋ ಅವರ ಸ್ವಭಾವ, ಅವ್ರ ನಡವಳಿಕೆ. ಹೌದು, ನೀವು ಹೇಳ್ತಾ ಇದ್ರಿ, ನಾನು ಕೇಳಿಸ್ಕೊಂಡೆ. ಅವ್ರಿಗೊಂಥರ ಅವ್ರ ಮಾತನ್ನೋದು ವಿಶಿಷ್ಟವಾದ ಆತ್ಮವಿಶ್ವಾಸ ಅಂತ ಹುಂಬತನ ಇರುತ್ತೆ. ಅದನ್ನು ದುರಂಕಾರ ಅಂತ ಎಲ್ಲರೂ ಅನ್ಕೋತಾರೆ.